ಪ್ರಸಾರ ದಿನ. ನಮ್ಮ ಸನಿಹದ ಭದ್ರಾವತಿ ಆಕಾಶವಾಣಿಯ ನೆನಪು ಮಾಡಿಕೊಳ್ಳದಿದ್ದರೆ ಹೇಗೆ? ಹತ್ತಿರದ ಆಪ್ತರ ಒಡನಾಟ ಯಾವತ್ತಿಗೂ ಮರೆಯಾಗುವುದಿಲ್ಲ. ಆಕಾಶವಾಣಿ ಭದ್ರಾವತಿ ಈ ವರ್ಷವಷ್ಟೇ ವಜ್ರ ಮಹೋತ್ಸವ ಸಂಭ್ರಮದಲ್ಲಿದೆ. ಫೆಬ್ರವರಿ 7ರಂದು ಆರಂಭವಾದ ಈ ನಭೋವಾಣಿ ಮಲೆನಾಡು ಪ್ರದೇಶಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಬಯಲುಸೀಮೆಯಾದ ಚಿತ್ರದುರ್ಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಪ್ರಸಾರ ಕಾರ್ಯ ಶುರು ಮಾಡಿತು. ಅಲ್ಲಿಂದ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನ ಸಹ ಪ್ರಸಾರ ಮಾಡುತ್ತಿತ್ತು. ನಂತರ ಈ ಪ್ರದೇಶದ ಕೇಳುಗರ ಒತ್ತಾಯದಂತೆ ಸ್ವಂತ ಕಾರ್ಯಕ್ರಮಗಳನ್ನ 1982ರಿಂದ ಹಂತ ಹಂತವಾಗಿ ರೂಪಿಸುತ್ತಾ ಬಂತು. 1984ರ ಹೊತ್ತಿಗೆ ಅರ್ಧದಷ್ಟು, 1986ರ ವೇಳೆಗೆ ಪೂರ್ಣ ಪ್ರಮಾಣದ ಪ್ರಸಾರ ಕೇಂದ್ರವಾಗಿ ರೂಪುಗೊಂಡಿತು. ಆಕಾಶವಾಣಿ ಭದ್ರಾವತಿ 1965ರಲ್ಲಿ ತನ್ನ ಕಾರ್ಯಾರಂಭವನ್ನು ಮಾಡಿದೆ. ಅಲ್ಲಿಂದ ಅದು ಸುಮಾರು 1987ರ ತನಕವೂ ಒಂದು ಬೆಂಗಳೂರಿನ ಒಂದು ಉಪಕೇಂದ್ರವಾಗಿ, ಅಂದರೆ ಅದಕ್ಕೆ ನಾವು ಸ್ಯಾಟಲೈಟ್ ಸ್ಟೇಷನ್ ಅಂತ ಹೇಳ್ತೀವಿ, ಆ ರೀತಿ ತನ್ನ ಕೆಲಸವನ್ನ ಮಾಡ್ತಾ ಇತ್ತು. ನಂತರದಲ್ಲಿ ಅದು ತನ್ನದೇ ಆದಂಥ ಒಂದು ಕಾರ್ಯಕ್ರಮಗಳನ್ನೆಲ್ಲ ಆರಂಭಿಸಿ ನಿಧಾನವಾಗಿ ಒಂದು ಫುಲ್ ಫ್ಲೆಜ್ಡ್ ಸ್ಟೇಷನ್ ಆಗಿ, ಅಂದರೆ ಒಂದು ಪೂರ್ಣ ಮಟ್ಟದ ಕೇಂದ್ರವಾಗಿ ಹೊರಹೊಮ್ಮಿದೆ. ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಕನ್ನಡದ ಇಂಪು ತಂದವರು ಮೊದಲಿಗೆ SS ಹಿರೇಮಠ್, ಆಮೇಲೆ MS ಶ್ರೀಹರಿ, ಜಯರಾಮನ್, ಸುಬ್ಬುರತ್ನ, DS ನಾಗಭೂಷಣ್, MSK ಪ್ರಭು, SH ಆಂಜನಪ್ಪ, ಡಾಕ್ಟರ್ ಮಹಾಬಲೇಶ್ವರ ರಾವ್, G ರಾಜಲಕ್ಷ್ಮಿ, ಶ್ರೀಧರ್, CN ರಾಮಚಂದ್ರ, ಹಲವು ಸರಣಿ ಸೃಷ್ಟಿಸಿ ಹೆಸರು ಮಾಡಿದ ಲವಲವಿಕೆಯ ಡಾಕ್ಟರ್ ಚೇತನ್ ನಾಯಕ್, ಡಾಕ್ಟರ್ ಸದಾನಂದ ಹೊಳ್ಳ, ಡಾಕ್ಟರ್ MG ವೇದಮೂರ್ತಿ, ಶಿವಕುಮಾರ್, ರಾಣಿ ರತ್ನಾರಾವ್, GK ರವೀಂದ್ರ ಕುಮಾರ್, ವಿಜಯ ಹರನ್, B ಪದ್ಮಾ, BG ಪ್ರಕಾಶ್, ಡಾಕ್ಟರ್ N ಸುಧೀಂದ್ರ, ಬನಜ್ಜ, ಮುಳ್ಳೂರು, ಆಶಾಲತಾ, ಮಂಜುಳಾ, ನಳಿನ, ಚಿನ್ನಪ್ಪ, NV ರಮೇಶ್, ಡಾಕ್ಟರ್ ಶಂಕರ್ ನಾರಾಯಣ್, MA ಸುದರ್ಶನ್, ಹೀಗೆ ಪಟ್ಟಿ ಬೆಳೆಯುತ್ತಾ ಸಾಗುತ್ತದೆ. ಕಳಸಬಿಟ್ಟಂತೆ ಕನ್ನಡದ ಕಂಪು ತಂದವರು ನೀಲಯದ ನಿರ್ದೇಶಕರಾಗಿದ್ದ ಡಾಕ್ಟರ್ ವಸಂತ್ ಕವಲಿ. ಅವರಿದ್ದ ಅವಧಿಯಲ್ಲಿ 18 ತಿಂಗಳಲ್ಲಿ 11 ಆಹ್ವಾನಿತ ಶ್ರೋತ್ರ ಸಮ್ಮುಖ ಕಾರ್ಯಕ್ರಮಗಳ ದಾಖಲೆಗಳ ರಸದೌತಣ ಆಯಿತು. ಅವರ ಹಿಂದೆ ಒಂದಿಷ್ಟು ನಿರ್ದೇಶಕರು, ಸಹಾಯಕ ನಿರ್ದೇಶಕರು ಬಂದರು ಹೋದರು ಅಷ್ಟೇ. ಭದ್ರಾವತಿ ಕೇಂದ್ರ ಜನಮನದ ದನಿಯಾಗಿ, ದೂರದರ್ಶನದ ಪ್ರಭಾವದಲ್ಲೂ ಸಹ ಸ್ಪರ್ಧಿಯಾಗಿ ಕೇಳುಗರ ಮನಗೆದ್ದಿತು. ಆಕಾಶವಾಣಿ ಜನಪ್ರಿಯ ಕಾರ್ಯಕ್ರಮಗಳೇ ಅಲ್ಲದೆ ಜನರ ಕಷ್ಟ ಕಾಪಣ್ಯಗಳಿಗೆ ಸ್ಪಂದಿಸುವ ಅನೇಕ ಜನಸ್ನೇಹಿ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ವಿಶ್ವಾಸಾರ್ಹತೆ ಹೊಂದಿತ್ತು. ಸಮಸ್ಯೆ ಯಾವುದೇ ಇರಲಿ, ಕೇಳುಗರು ಪತ್ರ ಬರೆದರೆ ಸಾಕು, ಅಧಿಕಾರಿಗಳು ಸ್ಪಂದಿಸುತ್ತಿದ್ದರು. ಜನರ ನಡುವೆ ಪರಸ್ಪರ ಸಾವಯವ ಸಂಬಂಧ ಹೊಂದಿದ ಸಮೂಹ ಮಾಧ್ಯಮ ಭದ್ರಾವತಿ ಆಕಾಶವಾಣಿ. ಇತ್ತೀಚೆಗೆ ನಾವು ಶಿವಮೊಗ್ಗದಲ್ಲಿ ಸಹ ಒಂದು 10 ಕಿಲೋವಾಟ್ FM ಪ್ರಸರಣ ಕೇಂದ್ರವನ್ನು ಆರಂಭಿಸಬೇಕು. ಅದು ಭದ್ರಾವತಿಯಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳನ್ನು ಅಲ್ಲಿಂದ ಪ್ರಸಾರ ಮಾಡುತ್ತೆ ಅನ್ನುವ ನಿಟ್ಟಲ್ಲಿ ಪ್ರಯತ್ನ ನಡೀತಾ ಇದೆ. ಈಗಿರುವ 1 ಕಿಲೋವಾಟ್ ಬದಲಿಗೆ 10 ಕಿಲೋವಾಟ್ ಮತ್ತು ಈಗಿರುವ 100 ಮೀಟರ್ ಎತ್ತರದ ಪ್ರಸರಣ ಗೋಪುರ ಇದೆ. ಇದರ ಬದಲಾಗಿ ಶಿವಮೊಗ್ಗದ 150 ಮೀಟರ್ ಎತ್ತರದ ಪ್ರಸರಣ ಗೋಪುರದ ಮೇಲಿಂದ ಅದು ತನ್ನ ಕಾರ್ಯಾರಂಭವನ್ನು ಮಾಡ್ತಾ ಇದೆ. ಹಾಗೆಯೇ ಈಗ ಶಿವಮೊಗ್ಗದಲ್ಲೇ ಒಂದು ಧ್ವನಿಮುದ್ರಣ ಕೇಂದ್ರವನ್ನು, ಧ್ವನಿಮುದ್ರಣ ಶಿವಮೊಗ್ಗದಲ್ಲೇ ಒಂದು ಧ್ವನಿ ಮುದ್ರಣಕ್ಕಾಗಿ ಹೊಸದಾಗಿ ಒಂದು ಸ್ಟುಡಿಯೋವನ್ನು ಅಲ್ಲೇ ಆರಂಭಿಸಬೇಕು ಅನ್ನುವಂಥ ನಿಟ್ಟಲ್ಲೂ ಸಹ ಪ್ರಯತ್ನಗಳು ಸಾಗಿವೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಪ್ರಸರಣ ಕೇಂದ್ರ, ಹಾಗೆಯೇ ಧ್ವನಿಮುದ್ರಣ ಸ್ಟುಡಿಯೋ, ಹಾಗೆಯೇ ಮತ್ತು ಮುಂತಾದ್ದೇನಾದರೂ ಮುಂದೆ ಬೇಕಾದರೆ ಅದೆಲ್ಲವೂ ಈಗ ಶಿವಮೊಗ್ಗದಲ್ಲಿ ಮಾಡುವಂತಹ ಪ್ರಯತ್ನಗಳು ನಡೀತಾ ಇವೆ.
ಯಾಕಂದರೆ ಭದ್ರಾವತಿ ಸ್ವಲ್ಪ ದೂರ ಇರೋದರಿಂದ ಶಿವಮೊಗ್ಗದಿಂದ ಇಲ್ಲಿಗೆ ಬಂದು ಹೋಗೋದು ಸ್ವಲ್ಪ ಮಟ್ಟಿಗೆ ಕಷ್ಟವಾಗಬಹುದು ಅನ್ನೋ ನಿಟ್ಟಲ್ಲಿ ಇದೆಲ್ಲವೂ ನಡೀತಾ ಇದೆ. ಜೊತೆಗೆ ಉತ್ತಮವಾದ ಒಂದು ಪ್ರಸರಣವನ್ನು ನೀಡಬೇಕು ಅನ್ನೋ ನಿಟ್ಟಲ್ಲೂ ಸಹ ನಮ್ಮ ಈ ಪ್ರಯತ್ನ ಫಲ ನೀಡುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆಕಾಶವಾಣಿ ಭದ್ರಾವತಿಯು ವಾರ್ಷಿಕ ಪುರಸ್ಕಾರ ಸ್ಪರ್ಧೆಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದೆ. ಯುವವಾಣಿ, ಮಾನಸಲೋಕ, ಪ್ರೀತಿಗೆಷ್ಟು ಮುಖಗಳು ಕಾರ್ಯಕ್ರಮ ಡಾಕ್ಟರ್ ಎನ್ ಸುಧೀಂದ್ರ ಅವರ ಸ್ನೇಹ ಸೌಹಾರ್ದ ಕಂಪನಿ ಆ್ಯಂಡ್ ಲಿಮಿಟೆಡ್ ರೂಪಕವು ಪ್ರತಿಷ್ಠಿತ ಲಾಸಾ ಕೌಲ್ ಪ್ರಶಸ್ತಿ ಪಡೆದಿದೆ. ಆಶಾಲತಾ ಅವರ ನಾಟಕ ಹಕ್ಕಿ ಹಾಡು ರಾಜ್ಯ ಮಟ್ಟದ ಪುರಸ್ಕಾರ ಪಡೆದಿದೆ. ಡಾಕ್ಟರ್ ಎನ್ ಸುಧೀಂದ್ರ ಅವರ ಫೋನ್ ಇನ್ ನಾಟಕ ಯೂನಿಟ್ ಮೆಚ್ಚುಗೆ ಪಡೆದಿದೆ. ಎಚ್ ಎನ್ ಸುಬ್ರಹ್ಮಣ್ಯ ಅವರ ಸಾವಿತ್ರಮ್ಮನ ಶಾವಿಗೆ ಪಯಣ ರೂಪಕ ರಾಜ್ಯ ಪುರಸ್ಕಾರ ಪಡೆದಿದೆ. ಎಂಎಸ್ ನಾಗೇಂದ್ರ ಅವರ ಹೆದ್ದಾರಿ ಕುರಿತ ಕಾರ್ಯಕ್ರಮ ರಾಜ್ಯ ಪುರಸ್ಕಾರ ಪಡೆದಿದೆ. ಪರಿಸರ, ಕೃಷಿ, ಆರೋಗ್ಯ ಜಾಗೃತಿ ಸರಣಿಗಳು ಜನಪ್ರಿಯವಾಗಿವೆ. ಕಾದಂಬರಿ ಆಧಾರಿತ ಧಾರಾವಾಹಿಗಳು ಮೆಚ್ಚುಗೆ ಪಡೆದಿವೆ. 1987ರಲ್ಲಿ ಆರಂಭವಾದಂತಹ ಈ ಸ್ಟುಡಿಯೋವನ್ನು ಹೊಂದಿದಂತಹ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅತಿರಥ ಮಹಾರಥರು ಅನ್ನುವಂತಹ ಕಾರ್ಯಕ್ರಮಾಧಿಕಾರಿಗಳು ಬಂದು ಹೋಗಿದ್ದಾರೆ. ಇಲ್ಲಿ ಕಾರ್ಯಕ್ರಮಾಧಿಕಾರಿಗಳಾಗಿರ್ಬೋದು ಅಥವಾ ನಿರ್ದೇಶಕರುಗಳಾಗಿರ್ಬೋದು, ನಂತರದಲ್ಲಿ ಉಪಮಹಾನಿರ್ದೇಶಕರಾಗಿಯೂ ಕೂಡ ನಿವೃತ್ತರಾಗಿದ್ದನ್ನು ನಾವು ಮರೆಸ್ಕೊಳ್ಳೋದೇ ಆದರೆ ಚೇತನ್ ಕುಮಾರ್ ನಾಯಕ್ ಅವರಿದ್ದರು, ಹಾಗೆಯೇ ಅಂಜನಪ್ಪನವರಿದ್ದರು. ಇನ್ನು ನಾಟಕದಲ್ಲಿಯೇ ಅತ್ಯಂತ ಹೆಸರುವಾಸಿಯಾದಂತಹ ವಸಂತ್ ಕೌಲಿ ಅವರಿದ್ದರು. ಇನ್ನು ಆ ಕಾಲ ನಂತರದಲ್ಲಿ ಬಂದಂತಹ ಕಾರ್ಯಕ್ರಮಾಧಿಕಾರಿಗಳನ್ನು ನೆನೆಸ್ಕೊಳ್ಳೋದಿದ್ದರೆ ಡಾಕ್ಟರ್ ಎನ್ ಸುಧೀಂದ್ರ ಅವರಿದ್ದರು. ಅವರು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಇಂದಿಗೂ ಕೂಡ ಜನಮಾನಸದಲ್ಲಿದ್ದಾರೆ. ಹಾಗೆಯೇ ನಾವು ತೆಗೆದುಕೊಂಡು ಹೋದರೆ ಕೃಷಿ ರಂಗದಲ್ಲಿ ಕೆಲಸ ಮಾಡಿದಂತಹ ಹೊಳ್ಳ ಇರ್ಬೋದು, ಬನ್ನಜ ಇರ್ಬೋದು, ಹೀಗೆ ಈ ಆಕಾಶವಾಣಿಯಲ್ಲಿ ಕೆಲಸ ನಿರ್ವಹಿಸಿದಂಥವರ ಸಂಖ್ಯೆ ಬಹಳ ಹೆಚ್ಚಿನ ಮಟ್ಟದಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಜನರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಆಕಾಶವಾಣಿ ಭದ್ರಾವತಿ ಅಂದಿಗೂ ಇಂದಿಗೂ ಅತ್ಯಂತ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸ್ತಾನೆ ಬಂದಿದೆ. ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಇಲ್ಲ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಸುದ್ದಿಯಾಗಿ ಇರ್ಬೋದು, ಹಾಗೆಯೇ ಆಕಾಶವಾಣಿಯ ಧ್ಯೇಯವಾಕ್ಯವಾದಂತಹ ಪ್ರಮುಖವಾಗಿ ನಾವು ಆಕಾಶವಾಣಿಯಲ್ಲಿ ಹೇಳುವಂಥದ್ದೇನೆ ಮನರಂಜನೆ, ಸುದ್ದಿ ಮತ್ತು ಶಿಕ್ಷಣ. ಈ ಮೂರಕ್ಕೂ ಒತ್ತು ಕೊಟ್ಟಂತಹ ಈ ಒಂದು ಆಕಾಶವಾಣಿ ಭದ್ರಾವತಿ 10 ಹಲವು ದಿಗ್ಗಜರನ್ನು ಸೃಷ್ಟಿ ಮಾಡಿದೆ ಅಂತಲೇ ಹೇಳಬೇಕು. ಜನರು ಎಷ್ಟು ಆತ್ಮೀಯತೆಯನ್ನು ಇಟ್ಕೊಂಡಿದ್ದಾರೆ ಅಂತಂದರೆ, ಬಂದಂಥ 10 ಹಲವು ದೂರದ ಜಿಲ್ಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅಂತಹ ಶ್ರೋತೃ ವರ್ಗಗಳನ್ನು ಆಕಾಶವಾಣಿ ಭದ್ರಾವತಿ ಈಗಾಗಲೇ ಕಟ್ಕೊಂಡಿದೆ. ಆಕಾಶವಾಣಿ ಭದ್ರಾವತಿಯಿಂದ ಹೊಸ ಒಂದು ರೂಪ, ಯೌವನ ಬರೋದಕ್ಕೆ ಕಾರಣೀಕರ್ತರಾಗ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ DY ರಾಘವೇಂದ್ರ ಅವರು. ಇತ್ತೀಚೆಗೆ ತಾನೇ ಅಂದರೆ ಹಿಂದಿನ ತಿಂಗಳು ನಮ್ಮ ಕೇಂದ್ರ ಸಚಿವರಾದಂತಹ ಡಾಕ್ಟರ್ ಎಲ್ ಮುರುಗನ್ ಅವರು ಕೆನಡಾದಿಂದ ಬಂದಂತಹ ಒಂದು 10 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ನಮ್ಮ ಟ್ರಾನ್ಸ್ಮಿಟರನ್ನು ಪೂಜೆ ಮಾಡುವುದರ ಮುಖಾಂತರ ಇನ್ನು ಕೆಲವೇ ದಿನಗಳಲ್ಲಿ ಅದಕ್ಕೆ ಚಾಲನೆ ಸಿಗುವಂತಹ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿದ್ದಾರೆ. ಇದರಲ್ಲಿ ನಾವು ರಾಘವೇಂದ್ರ ಅವರ ಶ್ರಮವನ್ನು ಮರೆಯೋ ಹಾಗೇ ಇಲ್ಲ. ಅವಿರತವಾಗಿ ಶ್ರಮಿಸಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಈ ಒಂದು 10 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ಟ್ರಾನ್ಸ್ಮಿಟರ್ ಬರಬೇಕು ಅಂತ ಯೋಚನೆ ಮಾಡಿದ್ರು. ಅದು ಈಗಾಗಲೇ ಟ್ರಾನ್ಸ್ಮಿಟರ್ ಬಂದಿದೆ, ಅಳವಡಿಕೆಯ ಕಾರ್ಯನೂ ಕೂಡ ನಡೀತಾ ಇದೆ. ಶೀಘ್ರದಲ್ಲಿ ಕಾರ್ಯಾರಂಭ ಮಾಡುತ್ತೆ. ಈ ಕಾರ್ಯಾರಂಭ ಮಾಡ್ತಾ ಇದ್ದ ಹಾಗಲೇ 8 ಜಿಲ್ಲೆಯ ಪರಿವ್ಯಾಪ್ತಿಯಲ್ಲಿ ಆಕಾಶವಾಣಿಯನ್ನು ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಕಾರ್ನಲ್ಲಿ ಹೋಗೋರು ಕೂಡ ಕೇಳ್ಬೋದು, ಹಾಗೆಯೇ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಕೇಳ್ಬೋದು, ಮತ್ತು ಆರ್ಡಿನರಿ ಒಂದು ಹ್ಯಾಂಡ್ಸೆಟ್ನಲ್ಲಿನೂ ಕೂಡ ಆಕಾಶವಾಣಿ ಭದ್ರಾವತಿಯನ್ನು ಇನ್ನು ಮುಂದೆ ಸುಮಾರು 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇಳೋದಕ್ಕೆ ಸಾಧ್ಯ ಇದೆ. ಈಗಾಗಲೇ ನಾವು ಆನ್ಲೈನಲ್ಲಿ ಪ್ರಸಾರ ಭಾರತಿಯ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಇದ್ದೀವಿ. ಜಗತ್ತಿನಾದ್ಯಂತ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ರೇಡಿಯೋ ಅಂತಂದರೆ ಮೊದಲು ಕೇವಲ ರೇಡಿಯೋದಲ್ಲಿ ಮಾತ್ರ ಕೇಳಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇತ್ತು. ಈಗ ರೇಡಿಯೋವನ್ನು ಮೊಬೈಲ್ನಲ್ಲಿ ಕೇಳ್ಬೋದು, ಇಂಟರ್ನೆಟ್ಟಲ್ಲಿ ಕೇಳ್ಬೋದು, ಕಂಪ್ಯೂಟರ್ನಲ್ಲಿ ಕೇಳ್ಬೋದು. ಹೀಗೆ 10 ಹಲವು ಮಾರ್ಗಗಳ ಮುಖಾಂತರ ರೇಡಿಯೋವನ್ನು
ಕೇಳೋದಕ್ಕೆ ಸಾಧ್ಯ ಇದೆ. ಪತ್ರಿಕಾ ಮಾಧ್ಯಮದವರು ಇಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಕೂಡ ಆಕಾಶವಾಣಿಯ ಈ ಬೆಳವಣಿಗೆಗೆ ಬಹಳ ಕಾರಣೀಕರ್ತರಾಗ್ತಾ ಇದ್ದಾರೆ. ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ, ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲೇಬೇಕು. ಇಂದಿಗೂ ಆಕಾಶವಾಣಿ ಬದಲಾದ ಮಾಧ್ಯಮಗಳ ಪ್ರವಾಹದಲ್ಲಿ ತನ್ನದೇ ಗಾಂಭೀರ್ಯ, ಓಜಸ್ಸು, ತೇಜಸ್ಸುಗಳನ್ನ ಕಳೆದುಕೊಳ್ಳದೆ ಓದುಗರ ಮನದನ್ನೆಯಾಗಿ ಉಳಿದಿದೆ.